ನಮಸ್ತೆ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನನಗೆ ಶ್ರೀನಾಥ್ ಅಂತ ಅಂತ್ಯ ಸಾಮಾಜಿಕ ಹೋರಾಟಗಾರ. ಏನಕ್ಕೆ ಅಂತಂದರೆ ಈ ಒಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಒಂದು 150 ಲಕ್ಷದ ಅನುದಾನದಲ್ಲಿ ಸೋಲಾರ್ ಅಳವಡಿಕೆ ಕಾಮಗಾರಿ ಟೆಂಡರ್ ಕರೆದು ಈ KPPP ಪೋರ್ಟಲ್ ಮುಖಾಂತರ ಟೆಂಡರ್ ಕಾಲ್ ಮಾಡಿದ್ದಾರೆ. ಯಾವಾಗ ಕಾಲ್ ಮಾಡಿದ್ದಾರೆ? ದಿನಾಂಕ 3/6/25 14 ದಿನ ಕಾಲಾವಕಾಶ ಕೊಟ್ಟು 11ನೇ ತಾರೀಕಿಗೆ ಟೆಂಡರ್ದು ಅಂತಿಮ ಕಡೆ ಕೊಟ್ಟಿದ್ದಾರೆ. ಇದಕ್ಕೆ ಇವರು KTPP ಆ್ಯಕ್ಟನ್ನು ಪ್ರತಿಯೊಂದು ವೈಲೇಷನ್ಸ್ ಮಾಡಿದ್ದಾರೆ. ಯಾವ ಆಧಾರದ ವೈಲೇಷನ್ ಮಾಡಿ ಹೇಳ್ತೀವಿ ಅಂತಂದರೆ, ಇಲ್ಲಿ ಅವರು ಸೈಟ್ ವಿಸಿಟ್ ಲೆಟರ್ ಕಂಪಲ್ಸರಿಯಾಗಿ ತಗೊಂಡು ಹಾಕಬೇಕು ಅಂತ ಕೇಳಿದ್ದಾರೆ. ಈ ವಿಸಿಟ್ ಲೆಟರ್ ತೊಗೊಳಕ್ಕೆ ಹೋದರೆ ಅವರಿಗೆ ಅಪ್ರೋಚ್ ಮಾಡಿ ಇದು ಆಲ್ರೆಡಿ ಕಮಿಟ್ಮೆಂಟ್ ಆಗಿದೆ, ಕೆಲಸ ಟೆಂಡರ್ ಹಾಕಬೇಡಿ ಅಂತ ಯಾವ ಲೆಟರ್ ಕೂಡ ಕೊಡೋದಿಲ್ಲ. ಇದಕ್ಕೋಸ್ಕರ ಕೇಳಿದ್ದಾರೆ. ಇದರಿಂದ ಪಾರದರ್ಶಕವಾಗಿ ಟೆಂಡರ್ ಪ್ರೊಸೆಸ್ ಆಗೋದಿಲ್ಲ. ನಂತರದಲ್ಲಿ ಇನ್ನೂ ಒಂದು ದುರಂತ ಅಂದರೆ, ಈ ಎಸ್ಟಿಮೇಟ್ ಇರೋದು 160 ಕಿಲೋವ್ಯಾಟ್ ಸೋಲಾರ್ ಪವರ್ ಸಿಸ್ಟಮ್ ಹಾಕುವಂಥ ಕಾಮಗಾರಿ. 1 ಕಿಲೋವ್ಯಾಟಿಗೆ MNRE ಸ್ಪೆಸಿಫಿಕ್ ಪ್ರಕಾರ 45,000 ರೂಪಾಯಿ ರೇಟ್ ಇದೆ. ಬಟ್ ಇವರು ಅಂದಾಜು ಪಟ್ಟಿಗೆ ದುಪ್ಪಟ್ಟು ಮಾಡಿ ಅಕ್ರಮವಾಗಿ ಲಾಭ ಮಾಡೋ ಉದ್ದೇಶಕ್ಕೋಸ್ಕರ ಸರ್ಕಾರದ ಲಾಸ್ ಆಗ್ಬೋದು, ಪಬ್ಲಿಕ್ಸ್ ಮನಿ ಲಾಸ್ ಆಗ್ಬೋದು. ಈ ಟೆಂಡರ್ ಆಗೋದ್ರಿಂದ ಪಾರದರ್ಶಕವತ್ತೂ ಆಗೋದಿಲ್ಲ. ನಂತರ ಸರ್ಕಾರಕ್ಕೆ ಬಹಳ ನಷ್ಟ ಉಂಟಾಗುತ್ತೆ. ಕೂಡಲೇ ಈ ಟೆಂಡರನ್ನು ರದ್ದುಪಡಿಸಬೇಕು. ಈ ಯಾಕೆ ಸೈಟ್ ವಿಸಿಟ್ ಟೆಂಡರ್ ಕೇಳಿದ್ದಾರೆ, KTPP ಆ್ಯಕ್ಟ್ ಯಾವ ಆಧಾರದಲ್ಲಿ ಇವರು ವೈಲೇಷನ್ಸ್ ಮಾಡಿದ್ದಾರೆ ಅಂತ ಕೂಡ ತನಿಖೆ ಆಗಬೇಕು ಅಧಿಕಾರಿಗಳ ಮೇಲೆ ಅಂತ ನಾನು ಈ ಒಂದು ಪತ್ರಿಕಾ ಈಗ ಲೋಕಾಯುಕ್ತಕ್ಕೆ ನಾವು ಈಗ ಇಮಿಡಿಯೇಟಾಗಿ ಕೊಡ್ತಾ ಇದ್ದೀನಿ. ಈಗ ಲೋಕಾಯುಕ್ತ ಕೂಡ ಇಮಿಡಿಯೇಟ್ ಕೊಡ್ತಾ ಇದ್ದೀನಿ. ಏನು ನಾನು ಕಾನೂನಾತ್ಮಕ ಕೂಡ ಹೋರಾಟ ಮಾಡ್ತೀನಿ ಮುಂದಿನ ತಮಗೆ ಹೆಂಗೆ ನೆನಪಿದೆ ಸರ್? ಇದು ನಮಗೆ ನಮ್ಮ ಒಂದು ಬೆಂಗಳೂರಲ್ಲಿ ಯಾರೋ ವಿಚಾರದಲ್ಲಿ ನಮಗೆ ವಿಚಾರ ಬಂತು, ಈ ಥರ ಒಂದು ಭ್ರಷ್ಟಾಚಾರ ಆಗಿದೆ ಸರ್, ಟೆಂಡರ್ನ ಅವರು ಬೇಕು ಟೆಂಡರ್ ಕೊಡ್ತಾ ಇದ್ದಾರೆ. ಈ KKRB ಗ್ರಾಂಟ್ ಮೊನ್ನೆ ಬಿಜಾಪುರದಲ್ಲಿ ಒಂದು ಆಯಿತು ಗೊತ್ತಾಯಿತು ವಿಚಾರ. KKRB ಗ್ರಾಂಟ್ ಭಾಳ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಏಕೆಂದರೆ ಇದನ್ನು KKRB ಗ್ರಾಂಟ್ಗಳನ್ನು ಎಲ್ಲಿಂದ ತರ್ತಿದ್ದಾರೋ ಸರ್ಕಾರದಿಂದಲ್ಲ, ಜನರು ತೆರಿಗೆ ದುಡ್ಡೇ ಕೊಡೋದಿಲ್ಲ. ಎಲ್ಲ ಟೆಂಡರ್ನು ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಸೀಮಿತ ಗುತ್ತಿಗೆದಾರರಿಗೆ ಕೊಡ್ತಾ ಇದ್ದಾರಲ್ಲ. ಇಲ್ಲಿ ಗುತ್ತಿಗೆದಾರರ ಪರವಾಗೂ ನಾನು ಮಾತಾಡ್ತಾ ಇದ್ದೀನಿ, ಪಬ್ಲಿಕ್ಸ್ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಕರಪ್ಷನ್ ಎಗೇನೆಸ್ಟ್ ಕೂಡ ಮಾತಾಡ್ತಾ ಇದ್ದೀನಿ. ಈ ಥರ ಟೆಂಡರ್ ಕಾಲಿಂಗ್ ಮಾಡೋದು ಯಾವ ರೀತಿಯಲ್ಲೂ ಸೂಕ್ತ ಅಲ್ಲ. ಪಾರದರ್ಶಕವಾಗಿ ಟೆಂಡರ್ ಪ್ರಕ್ರಿಯೆ ನಡೆಯೋದಿಲ್ಲ. ನಂತರ ಸರ್ಕಾರಕ್ಕೆ BTUಗೆ ಇದರಿಂದ ಲಕ್ಷಗಟ್ಟಲೆ ದುಡ್ಡು ನಷ್ಟ ಉಂಟಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾಕೆ ಭೇಟಿಯಾಗಿರಿ BTU? ಏನಿಲ್ಲ, ಇಲ್ಲ ರೆಸ್ಪಾನ್ಸ್ ಮಾಡೋದಿಲ್ಲ, ಉತ್ತರ ಕೊಡೋದಿಲ್ಲ. ನಿಮ್ಗೆ ಏನಾಗಬೇಕು? ಈಗ ಟೆಂಡರ್ ರದ್ದಾಗಬೇಕು. ಈ ಟೆಂಡರು ರದ್ದಾಗಬೇಕು. ಹಾಗೆ ಅಧಿಕಾರಿಗಳ ಮೇಲೆ ಈ ಯಾವ ಆಧಾರದಲ್ಲಿ ಇಷ್ಟೊಂದು ಕ್ಲಾಸ್ಗಳನ್ನು ಹಾಕಿದ್ದಾರೆ ಅನ್ನೋದು ಕೂಡ, ಮತ್ತು ಎಸ್ಟಿಮೇಟ್ ಕೂಡ ಇದು ರೀಸ್ಕ್ರೂಟಿನಿ ಆಗಬೇಕು. ಸರ್ಕಾರ ಎಚ್ಚೆತ್ತುಕೊಂಡು ಈ BTU ಮೇಲೆ ಒಂದು ನೋಟಿಸ್ ಜಾರಿ ಮಾಡಿ ಇದನ್ನು ಯಾವ ಆಧಾರದಲ್ಲಿ ಸೈಟ್ ವಿಸಿಟ್ ಲೆಟರ್ ಕೇಳಿದ್ದಾರೆ, ನಂತರದಲ್ಲಿ ಎಸ್ಟಿಮೇಟ್ ಯಾವ ಆಧಾರದಲ್ಲಿ ಒಂದು ರೀತಿಗೆ ಇಷ್ಟೊಂದು ಅಮೌಂಟ್ ಕೊಟ್ಟಿದ್ದೀರಾ ಅಂತ ಕೂಡ ಸರ್ಕಾರ ತನಿಖೆ ಮಾಡಬೇಕು ಅಂತೇಳಿ ನಾವು ಪ್ರಯತ್ನಪಟ್ಟು ಹೋರಾಟ ನಾನು ಮಾಡ್ತೀನಿ. ನಿಮ್ಮ ಮುಖಾಂತರ ಕೂಡ ನನಗೆ ಸಾರ್ವಜನಿಕರಿಗೂ ತಿಳಿದ ವಿಚಾರ. ಯಾಕೆಂದರೆ 1.5 ಕೋಟಿ ಅಂತ ಹೇಳ್ತಾರೆ, ಅದರಲ್ಲಿ ಎಷ್ಟು ಸರ್ಕಾರದ ದುಡ್ಡು, ತೆರಿಗೆ ದುಡ್ಡು ಹೋಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಜ್ಞಾನ ಸಂಗಮ ಅಂತ ಹೇಳ್ತಾರೆ BTU, ಬಟ್ ಅಲ್ಲಿ ಭ್ರಷ್ಟಾಚಾರ ಸಂಗಮ ಆಗಿದೆ ಅಂತ ನಾನು ಓಪನ್ ಆಗಿ ಹೇಳ್ಕೊಂಡು